ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ. ಈ ಮಿಸ್ಟರ್ ರಾಣಿ ಅನ್ನೋ ಸಿನಿಮಾ ನೋಡೋಣ ಅಂತ ಅಂದ್ಬಿಟ್ಟು. ಆ ರಾಣಿ ಅನ್ನೋ ಸಿನಿಮಾ ಹೇಗಿದೆ ಮತ್ತು ಅದ್ರ ರಿವ್ಯೂಗಳು ಏನೇನಿರ್ತದೆ ಅದೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ನೋಡಿ, ಇವಾಗ ನಾವು ಆಕ್ಸಿಲೇಟ್ರಲ್ಲಿ ಹೋಗ್ತಾ ಇದ್ದೀವಿ. ಮಾಲೊಳಗೆ ಬಂದ ತಕ್ಷಣ ಫುಲ್ಲು ಬೆಳಕು ಸಖತ್ತಾಗೈತೆ, ಒಂಥರ ಕೋಲ್ಡು. ಸಾಕು ಬಿಡು. ಮಿಸ್ಟರ್ ರಾಣಿ ಸಿನಿಮಾ ಬ್ಯೂಟಿಫುಲ್ ಆಗಿರ್ಬೇಕು. ಮತ್ತೆ ಎಲ್ಲ ಆರಾಮ್ ನಡೀತೈತಣ್ಣ? ಹೆಂಗ್ ನಡೀತೈತೆ ನಿಮ್ಮ ರಾಣಿ ಪ್ರಮೋಷನ್? ಈಗ ಸಖತ್ತಾಗಿ ನಡೀತಾ ಇದೆ. ನೋಡು, ಒಳ್ಳೆ ಜನ ಇದ್ದಾರೆ ಇವಾಗ ಥಿಯೇಟ್ರಲ್ಲಿ, ಚೆನ್ನಾಗಿ ನಡೀತಾ ಇದೆ. DRC ನಲ್ಲೂ ತುಂಬಾ ಜನ ಇದ್ರು ಬೆಳಗ್ಗೆ. ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಸರಿ, ಮತ್ತೆ ಸಿನಿಮಾ ಚೆನ್ನಾಗಿದ್ರೆ ಓಡ್ತದೆ ಬಿಡೋಣ, ತಲೆ ಕೆಡ್ಸ್ಕೊತೀರಾ? ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊತಾ ಇಲ್ಲ. ಸಿನಿಮಾ ಸಖತ್ತಾಗಿ ರೆಸ್ಪಾನ್ಸ್ ಆಗ್ತಿದೆ ಇವಾಗ. ಎಸ್ಪೆಷಲಿ ಕಾಲೇಜವರು, ಹೆಣ್ಮಕ್ಳುಗಳೆಲ್ಲ ಬರ್ತಾ ಇದಾರೆ, ಸಖತ್ತಿದ್ದಾರೆ. ಈಗ ನೋಡು, ಒಳಗಡೆ ಗೊತ್ತಾಗುತ್ತೆ, ಸಖತ್ತಾಗಿದೆ. ರಾಣಿ ರಾಣಿ ಅಂದ್ರೆ ಸಾಕು, ಬರ್ತಾರೆ. ಇನ್ನೇನು ಯಾರು ನೋಡಿದ್ರು ಮಿಸ್ಟರ್ ರಾಣಿ ಮಿಸ್ಟರ್ ರಾಣಿ ಅಂತಂತಿರೋದು. ಸರಿ, ಮತ್ತೆ ಸರಿ, ನೀವೆಲ್ಲ ಸಿನಿಮಾ ನೋಡಿ. ಹೌದು, ಈಗ ಅದಕ್ಕೆ ಬಂದಿರಲ್ಲ, ಹುಡುಗರೆಲ್ಲ ಬಂದಿದ್ದೀವಿ, ನೋಡ್ತೀವಿ. ಎಷ್ಟು ಗಂಟೆ ಶೋ ಇವಾಗ? 1:55. ಇನ್ನೇನು ಆಯ್ತಲ್ಲ, ಇನ್ನೂ 20 ನಿಮಿಷ. ಓಕೆ, ಟಿಕೆಟ್ ಈಗ ತಗೊಂಡೋಗ್ಬಿಡ್ತೀನಿ. ಹಾಂ, ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬರೋದು ಸಹಜ. ಆದ್ರೆ ಈ ವಾರ ಬರ್ತಾ ಇರುವ ಅತಿಥಿ ಬರೀ ವಿಶೇಷ ಮಾತ್ರ ಅಲ್ಲ, ಕರ್ನಾಟಕದ ಕಣ್ಮಣಿ, ರಸಿಕರ ರಾಣಿ, ಬಾಕ್ಸ್ ಆಫೀಸ್ ಬಿರುಗಾಳಿ, ಹುಡುಗರ ಹಾರ್ಟ್ ಅಲ್ಲಿ ಇರ್ತಕ್ಕಂತ ಒನ್ ಅಂಡ್ ಓನ್ಲಿ ರಾಣಿ. ನಮಸ್ಕಾರ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಮಿಸ್ಟರ್ ಮಂಜಾ, ವೆಲ್ಕಮ್ ಟು ಮಂತ್ ಅಂಡ್ ವಿತ್ ರಾಜೇಶ ಶೋ. ಹಾಯ್. ಹಾಯ್. ನಮಸ್ತೆ. ಹಾ, ರಾಣಿ ಅವರೇ, ರಜಾ ರಜಾ ರಾಣಿ ಮೇಲೆ ಕರೀರಪ್ಪ ಬೇಗ. ಹಾ ಸರ್, ಕರಿತೀನಿ. ರಸಿಕರ ರಾಣಿನ ಕರಿಯಪ್ಪ. ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಏನಂತ ಇದೀರಾ? ಹಗ್ಗ ಕಟ್ಟಾಗಿದೆ ಸರ್. ಹೋಗಿ ಹೋಗಿ ಬ್ರೇಕಿಂಗ್ ನ್ಯೂಸ್. ಪವರ್ ಆಫ್ ಲವ್ ಚಿತ್ರೀಕರಣದ ವೇಳೆ ರಾಣಿ ಅವರು ನೀರಿನಲ್ಲಿ ಮುಳುಗಿ ಕಾಣೆಯಾಗಿದ್ದಾರೆ ಎಂಬ ಸುದ್ದಿ. ಸಿನಿಮಾ ಹೇಗಿದೆ? ನೈಸ್ ಮೂವಿ. ಐ ಗೆಸ್ ಹಿಸ್ ಡೆಬ್ಯೂ ಮೂವಿ ಅಲ್ವಾ? ನೈಸ್, ಹಿ ಹ್ಯಾಸ್ ಡನ್ ಅ ಗುಡ್ ಜಾಬ್. ಪೈಸಾ ವಸೂಲ್ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಒಳ್ಳೆ ಮೆಸೇಜ್ ಇದೆ ಕೂಡ. ಸ್ಟೂಡೆಂಟ್ಸ್ ಆಗ್ಬೋದು ಅಥವಾ ತಂದೆ ತಾಯಿ ಏನು ಇಷ್ಟಪಟ್ಟಿರ್ತಾರೆ, ಅವ್ರು ಏನು ಇಷ್ಟಪಟ್ಟಿರ್ತಾರೆ, ಅದು ಯೂನಿವರ್ಸ್ ನಮಗೆ ಏನೋ ಬೇರೆ ಕೊಡ್ತದೆ. ನಾವು ಅದರಲ್ಲಿ ಯಾವ ಥರ ಮುಂದೆ ಬರ್ತೀವಿ ಅನ್ನೋದನ್ನೇ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದೀರಿ. ಗುಡ್ ಲಕ್. ಮೂವಿ ಸಕ್ಸಸ್ ಆಗಲಿ ಅಂತ ಇಷ್ಟ. ಚೆನ್ನಾಗಿದೆ. ಅವ್ರು ಹೇಳಿದಂಗೆ ಒಂದು ಮೆಸೇಜ್ ಇದೆ, ಏನು ಬೇಕು ಮಕ್ಕಳಿಗೆ, ಅದಕ್ಕೋಸ್ಕರ ಅವ್ರಿಗೆ
ಚೆನ್ನಾಗಿತ್ತು. ಈಸಿಲಿ ಹೊಸ ಪ್ರಯತ್ನ. ರಫು ಚಕ್ಕರು, ಅವೈ ಷಣ್ಮುಖಿ, ಅದೇ ಥರ ಶರಣ್ ಅವ್ರು ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಮಾಡಿದ್ರು. ಅದೇ ಥರ ಇದು ಬೇರೆ ರೀತಿ ಅಪ್ರೋಚ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಎಲ್ಲರೂ ಸಕ್ಸಸ್ಫುಲ್ ಆಗಿದೆ. ಮಧುಚಂದ್ರ ಮತ್ತು ಟೀಮ್ಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಈಗ ಇಷ್ಟೊತ್ತು ಮೂವಿ ನೋಡ್ಕೊಂಡು ಬಂದು ಮಿಸ್ಟರ್ ರಾಣಿ ಚೆನ್ನಾಗೈತೆ ಮೂವಿ. ಆ ಒಂದು ಹೊಸಬ್ರು ಫಿಲಮಿಗೆ ಬರ್ಬೇಕಾದ್ರೆ ಎಷ್ಟೆಷ್ಟು ಕಷ್ಟಪಡ್ತಾರೆ. ಹೌದು. ಅಪ್ಪ ಅಮ್ಮದಿರು ಮನೇಲಿ ಮಕ್ಕಳು ಇದಾಗ್ಬೇಕು ಅಂತಿರ್ತಾರೆ. ಆದ್ರೆ ಮಕ್ಕಳ ಆಸೆಗಳು ಏನಿರ್ತದೆ. ಮಧುಚಂದ್ರ ಅವರು ಡೈರೆಕ್ಟರ್ ಅವನು ಹೌದು. ಚೆನ್ನಾಗಿ ತೋರಿಸೋರೆ. ನಿಮ್ಗೆ ಏನ್ ಅನ್ನಿಸ್ತು ಸಿನಿಮಾ? ನೀವ್ ನೋಡಿದ್ದೆ ಫಸ್ಟ್? ಅದೇನೆ ನಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಇತ್ತು, ಸಖತ್ ಎಂಟರ್ಟೈನ್ಮೆಂಟ್ ಇತ್ತು. ಯಾಕಂದ್ರೆ ನಮ್ದು ನಾಟಕದ ಫೀಲ್ಡ್ ಆಗಿರೋದ್ರಿಂದ ನಾಟಕ ಮಾಡ್ಬೇಕು. ಹೌದು, ನಾಟಕ ಮಾಡ್ತಿದ್ರು ಅವ್ನು ಚಿಕ್ಕ ವಯಸ್ಸಲ್ಲಿ. ಫಿಲಮ್ ಮಾಡ್ಬೇಕು ಅಂತಿರ್ತಾನೆ, ಅಪ್ಪ ಅಮ್ಮದಿರು ಬಿಡಲ್ಲ. ಆವಾಗ ಅವನು ಹೀರೋ ಆಗ್ಬೇಕಾಗಿರೋ ರಾಣಿಗಳು ಸಿಕ್ಬಿಟ್ಟು ಅದನ್ನ ನಿಭಾಯಿಸೋದೈತಲ್ಲ, ಸಖತ್ತಾಗೈತೆ ಅದು. ಆ ರಾಣಿ ಹೀರೋಯಿನ್ ಆಗಿ ಬಂದಾಗ ಅವನ್ನ ಎಲ್ಲರೂ ಹಿಡ್ಕೊತಿರ್ತಾರಲ್ಲ, ಏನ್ ಅದು ಚೆನ್ನಾಗಿದೆ. ನಮ್ಮ ಕರೀಂ ಸಾಹೇಬ್ರನ್ನ ಎಕ್ಸ್ಪ್ರೆಷನ್ ಮಾಡಿರ್ಲಿಲ್ಲ, ಅವ್ರದ್ದು ಚೆನ್ನಾಗೈತೆ. ಏನ್ ಇಷ್ಟ ಆಯ್ತು ಅವ್ರದ್ದು? ಅವ್ರು ಬಂದು ಇಂಟ್ರೋ ಮಾಡಿದ್ರಲ್ಲ, ಅದೇ ಇಷ್ಟ ನನಗೆ. ಇದೇಗಪ್ಪ ಅಷ್ಟು. ಈಗ ನಾವು ಕರೀಂ ಸರ್ನ ಏನ್ ನೋಡಿರ್ತೀವಿ, ಮಾತಾಡೋದು ಅಲ್ಲಿ ಇಲ್ಲಿ, ಮತ್ತೆ ಒಂದಷ್ಟು ಟೀಚ್ ಮಾಡೋದಕ್ಕೆ ಕೇಳ್ತೀವಿ. ಸಡನ್ ಆಗಿ ಹಿಂಗೆ ಸ್ಕ್ರೀನ್ ಮೇಲೆ ಬಂದವ್ರು ಒಂಚೂರು ನೋಡಿ ಅವ್ರು ನಮ್ಗೆ ಗುಟ್ಟೆ ಕೊಟ್ಟಿಲ್ಲ, ನಾನು ಅದ್ರಲ್ಲಿ ಮಾಡಿದ್ದೀನಿ ಅಂತ. ಅದೊಂಚೂರು ಇಷ್ಟ ಆಯ್ತು ನಮ್ಗೆ. ಮತ್ತೆ ಇನ್ನೇನು ಹೊಸದ ಅನಿಸ್ತಪ್ಪ ಸಿನಿಮಾ? ಹೊಸದೇನ್ ಅನ್ನಿಸ್ತೆ ಸಿನಿಮಾದಲ್ಲಿ ನಿಮ್ಗೆ? ನೀ ಹೇಳ್ಬೇಕು ನೈಟಾಗಿ, ನೀವ್ ಇಂಪಾರ್ಟೆಂಟ್ ಇವಾಗ ಸಿನಿಮಾದವ್ರಿಗೆ ಅನ್ಸುತ್ತೆ. ಕಾಮನ್ ಆಡಿಯನ್ ಹೇಳಿದ್ರಲ್ಲ, ಈಗ ಕಾಮನ್ ಆಡಿಯನ್ ರೆಸ್ಪಾನ್ಸ್ ಕೇಳ್ಕೊಂಡಲ್ಲ, ಹೆಂಗ ಅನಿಸ್ತದೆ ಹೇಳಿ ಅನ್ನೋದಕ್ಕೆ. ಅವರು ಒಳ್ಳೆ ಎಂಟರ್ಟೈನ್ಮೆಂಟ್, ಒಟ್ಟಲ್ಲಿ ಸಖತ್ ಮಜಾ ಐತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ ಎಲ್ಲರಿಗೂ. ಆಕ್ಚುಲಿ ಇವರು ಹೀರೋ ಅವರು ಅಷ್ಟೇ 2 ವರ್ಷ ಎಫರ್ಟ್ ಹಾಕಿರೋದು ಈ ಸಿನಿಮಾಗೆ, ಹತ್ರ 2 ರಿಂದ 3 ವರ್ಷ. ಹೌದಾ? ಅಂದ್ರೆ ಇವಾಗ ಅವ್ರು ಮಾಡ್ತಿರೋದು ಹುಡುಗಿರೋರು ಮಾಡ್ತಾರಲ್ವಾ, ಫಿಸಿಕಲ್ ಅವರು ಏನು ಚೇಂಜಸ್ ಆಗಂಗಿಲ್ಲ, ಮೇಂಟೈನ್ ಮಾಡ್ಬೇಕು ಫಿಸಿಕಲ್ ಅಪಿಯರೆನ್ಸ್. ಕರೆಕ್ಟ್. 2 ವರ್ಷ ಅವರು ಆದ್ರೂ ಅವ್ರು ಹುಡುಗ ಆಗಿರ್ಬೇಕಾದ್ರು ಒಳ್ಳೆ ಅದೇ ತರ ಫಿಟ್ ಆಗಿ ಕಾಣಿಸ್ಕೊತಾರೆ. ಹುಡುಗಿ ಆಗ್ಬೇಕಾದ್ರೆ ಕೈ ಬಾಡಿ ಮೂವ್ಮೆಂಟ್ ಎಲ್ಲ ಸೇಮ್ ಹುಡುಗಿ ತರನೇ ರೆಡಿ ಆಗ್ಬಿಡ್ತಾರಲ್ಲ. ಹೌದು, ಅದೇನೆ ಸಿಂಗಲ್ ಮೀಲ್ ಅಲ್ಲಿ ಇದ್ಕೊಂಡು ಅವ್ರು 2 ರಿಂದ 3 ವರ್ಷ. ಆಮೇಲೆ ಮದ್ವೆನವ್ರು 1 ವರ್ಷ ಪೋಸ್ಟ್ಪೋನ್ ಮಾಡಿದ್ರಂತೆ ಶೂಟಿಂಗ್ ಮುಗಿಯೋರ್ಗು. ಅಂದ್ರೆ ಮದ್ವೆ ಆದ್ರೆ ಒಂದ್ ಟೈಮ್ ಊಟ ಮಾಡ್ಬೇಕಾಗತ್ತೆ ಅಂತಂದ್ಬಿಟ್ಟು ದಪ್ಪ ಹಾಕ್ತಿವಿ ಅಂತ ಮದ್ವೆನ ಪೋಸ್ಟ್ಪೋನ್ ಮಾಡಿದ್ರಂತೆ. ಆ ಲೆವೆಲ್ಗೆ ಡೆಡಿಕೇಶನ್ ಇದ್ರು ಅವ್ರು. ಚೆನ್ನಾಗಿ ಆಗೈತೆ ಎಲ್ಲ. ಏನಿಲ್ಲ, ಇನ್ನೇನಿದ್ರು ಜನಗಳು ತಗೊಂಡು ಹೋಗೋದೆ ಸಿನಿಮಾನ. ಮತ್ತೆ ಜನ ಏನ್ ಮಾತಾಡ್ತಿದ್ರು ನೀವು ಸಿನಿಮಾ ನೋಡ್ಬೇಕಾರೆ? ನಾವು ಸಿನಿಮಾದಲ್ಲಿ ಕೂತ್ರಾಗ ನಮ್ಮ ಅಕ್ಕಪಕ್ಕರೆಲ್ಲ ನಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗ್ಬಿಡ್ತು ನಮ್ಗೆ. ಅವನೊಂದು ಪಂಚು ತಗೋತಾ ಇದ್ರು. ಆಮೇಲೆ ಆ ಸೀನ್ಗಳೆಲ್ಲ ಗೊತ್ತೈತಲ್ಲ, ಅವನು ಹುಡುಗಿ ಆಗ್ಬಿಟ್ಟು ಬರೋ ಸೀನ್ ಇಲ್ಲ ನಮ್ಗೆ. ಅವ್ನು ಮಂಜ ಅಂತ ಕ್ಯಾರೆಕ್ಟರ್ ಮಾಡೋರಲ್ಲ, ಅದು ಹೆವಿ ಕಾಮಿಡಿ ಕಣಯ್ಯ, ಸಖತ್ ಕಾಮಿಡಿ ಅದು. ಸೊ ಆಕ್ಚುಲಿ ಕಾಮಿಡಿನೇ ವರ್ಕ್ ಆಗ್ತಿರೋದು ಈ ಸಿನಿಮಾದಲ್ಲಿ. ಹೌದು. ಕತೆ ಏನ್ ಅನ್ನಿಸ್ತು? ಕತೆ ಇದೆ ಅಂತ? ಕತೆ ಡಿಫ್ರೆಂಟ್ ಕತೆ ಇದೆ ಅನ್ನಿಸ್ತಾ ಸಿನಿಮಾದಲ್ಲಿ? ಈಗ ಕೆಲವ್ರು ಏನಂತಾರೆ ಅಂತಂದ್ರೆ ಬರೀ ಕಾಮಿಡಿ ಅಷ್ಟೇ ಇರುತ್ತೆ, ಕತೆ ಇರಲ್ಲ ಅಂತಂತಾರೆ. ಕತೆನೂ ಐತಲ್ಲ. ಓಕೆ, ಕತೆನೂ ಐತೆ. ಆಮೇಲೆ ಅವರು ಹುಡುಗಿ ಕಿಸ್ ಆಯ್ತಲ್ಲ, ಇವು ಈ ಸಿನಿಮಾ ನೋಡಿ ಫೋಕಸ್ ಆಗ್ಬಿಟ್ಟಾರೆ. ಅಲ್ಲಿ ಆಡಿಯನ್ಸ್ ಹೇಳ್ತಿದ್ದು ಯುವೈ ಆದ್ಮೇಲೆ ಇದು ಗೊತ್ತಾ, ಇದು ತೆಗಿಂತ ಮುಂಚೆ ಇವೈ ತಗ್ಬಿಡೋರು ಅಂತವ್ರೆ ಆಡಿಯನ್ಸ್. ಅಲ್ಲಿ ಹುಡುಗಿ ಕಿಸ್ ಮಾಡ್ಕೊತಾರಲ್ಲ, ಯುವೈ ನೋಡಿ ಇವ್ರಿಗೆ ಫೋಕಸ್ ಸಿಕ್ಬಿಡೈತೆ, ಕಿಸ್ ಮಾಡ್ಕೊತಾರ ಅಂತವ್ರೆ. ಇಲ್ಲ ಇದು ಆಕ್ಚುಲಿ ಅದಕ್ಕಿಂತ ಹಿಂದೆ ಶೂಟಿಂಗ್ ಶುರು ಆಗಿರೋದು ಸಿನಿಮಾ. ಅಂದ್ರೆ ಬರುತ್ತಲ್ಲ ಅಲ್ಲೇನೆ ಸೀನಲ್ಲೇನೆ ಕೊರೋನಾ ಮುಂಚೆ ತೆಗ್ದಿರೋದು, ಇನ್ನು ಕೊರೋನಾ ಇದೆ ಅಂತ ಹೇಳ್ತಾರಲ್ಲ, ಆಗಿರೋದೆಲ್ಲ ಶೂಟಿಂಗು. ಅಂದ್ರೆ ಕೊರೋನಾ ಇದೆ ಅಂತ ಅಲ್ಲೇ ಬರುತ್ತಲ್ಲ ಸೀನಲ್ಲೇನೆ, ಆ ಟೈಮಲ್ಲೇ ಆಗಿರೋದು. ಆಮೇಲಿಂದ ಫಂಡ್ ಆದಾಗ ಸಿನಿಮಾ ಮಾಡಿರೋದು. ಇಷ್ಟ ಆಯ್ತು ಸಿನಿಮಾ? ಏನಕ್ಕೆ ಇಷ್ಟ ಆಯ್ತು? ಮೇನ್ ರೀಸನ್ ನನಗೆ ಮಿಸ್ಟರ್ ರಾಣಿ ಅಂತಂದ್ರೆ ಫಸ್ಟ್ ಏನ್ ಇಟ್ಟಿರ್ತಾರೆ ಡೈರೆಕ್ಟರ್ ಅಂತ ನೋಡ್ಬೇಕಿತ್ತು.
ಓಕೆ ಅವನು ಆಮೇಲೆ ತುಂಬಾ ನನಗೆ ಬ್ಯೂಟಿಫುಲ್ ಆಗಿ ಅನ್ಸಿದಂದ್ರೆ ಸ್ಟಾರ್ಟಿಂಗ್ ಹೆಸರು ಹೊಡಿಬೇಕಾದ್ರೆ ಹ್ಮ್ ಯಾರ್ಯಾರು ಹೀರೋಗಳು ಹುಡುಗಿ ವೇಷ ಹಾಕೊಂಡು ರೋಲ್ ಮಾಡೋರಲ್ಲ ಎಲ್ಲಾ ಹೀರೋಗಳು ಮಾಡೋರೆ. ಅಂಬರೀಷ್, ವಿಷ್ಣುವರ್ಧನ್, ರಾಜ್ಕುಮಾರ್, ಆಮೇಲೆ ಕಮಲ್ ಹಾಸನ್, ಓಕೆ ಇವರೆಲ್ಲರದು ಫೋಟೋ ತೋರಿಸ್ತಾರಲ್ಲ, ಅದು ಸೂಪರ್ ಅಣ್ಣ ಆ ಕ್ರಿಯೇಟಿವಿಟಿ. ಓಕೆ ಓಕೆ ಅದಿಷ್ಟ ಆಯ್ತು ನನ್ಗೆ. ಆಮೇಲೆ ಸಿನಿಮಾದಲ್ಲಿ ಕೊನೆ ಲಾಸ್ಟ್ ಫೈನಲ್ ಕ್ಲೈಮ್ಯಾಕ್ಸ್ ಐತಲ್ಲ, ಹೌದು ಜನ ಒಪ್ಕೊಬಿಟ್ಟವ್ರೆ ರಾಣಿ ಅಂತ ಅಂದ್ಬಿಟ್ಟು. ಇದ್ದಕ್ಕಿದ್ದಂಗೆ ಅವನು ರಾಜ ಅಂತ ಗೊತ್ತಾಗ್ಬಿಟ್ರೆ ಒಂಥರ ಆಗೋಯ್ತದೆ, ಅದು ಫೇಕ್ ಆಗೋಯ್ತದೆ. ಅದನ್ನ ಯಾವ ರೀತಿ ಒಂದು ಮರೆಮಾಚಿದಂಗೆ ಮಾಡಿ ಶಾಶ್ವತ ಉಳ್ಕೋಬೇಕು. ಆ ಹೀರೋಯಿನ್ ಉಳ್ಕೋತಾಳೆ, ಆಕ್ಟಿಂಗ್ ಮಾಡಲ್ಲ, ಅವ್ಳ ಕಣ್ಣಿಗೆ ಕಾಣಲ್ಲ. ಹೌದು, ಅದನ್ನ ಚೆನ್ನಾಗಿ ತೋರ್ಸೋರೆ. ಒಂದು ಐಡಿಯಾ ಒಟ್ನಲ್ಲಿ ಎಲ್ಲ ಗೊತ್ತಾಯ್ತದೆ, ಎಲ್ಲ ಐಡಿಯಾನೇ ಮಾಡಿರೋದು ಅಂತ. ಹೌದು ಹೌದು, ಅದು ಇಷ್ಟ ಆಯ್ತದೆ. ಆಮೇಲೆ ಅಂದ್ರೆ ನನಗನ್ಸಿದ್ದು ಇದೆಲ್ಲದ್ರ ಜೊತೆಗೆ ಫಿಲಮ್ ಅಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಅಂದ್ರೆ ಇವಾಗ ಜೆಂಡರ್ ಬಯಾಸ್ ಮೇಲೆ ಮಾತಾಡ್ತಾರೆ, ಆಮೇಲೆ ಅದ್ರ ಬಗ್ಗೆ ನಮ್ಮ ಕಾನೂನು ಏನಿದೆ ಅನ್ನೋದನ್ನು ಸಹಿತ ಮಾತಾಡ್ತಾರೆ ಅಲ್ವಾ. ಅಂದ್ರೆ ಈಗ ಕಾಮಿಡಿ ವಿಷಯದಲ್ಲೂ ಈ ತರದ್ದು ಒಂದಷ್ಟು ಸ್ಲೈಟ್ ಆಗಿ ಬಂದೋಗ್ತವೆ ವಿಷಯಗಳು ನಾವು ನೋಡ್ದಂಗೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಈಗ ಹುಡುಗಂಗೆ ತುಂಬಾ ಕಷ್ಟ, ಹುಡುಗಿಗೆ ತುಂಬಾ ಈಸಿ, ಮತ್ತೆ ಇನ್ನೊಬ್ರಿಗೆ ತುಂಬಾ ಕಷ್ಟ, ಇನ್ನೊಬ್ರಿಗೆ ಈಸಿ ಅದಂಗೆ ಆಗಲ್ಲ. ಅದು ಎಲ್ರಿಗೂ ಕಷ್ಟನೇ. ಈಗ ಅವಳು ಹುಡುಗಿ ವೇಷ ಹಾಕ ಬರ್ತಾಳೆ, ಹುಡುಗಿ ವೇಷ ಹಾಕ ಬಂದಷ್ಟು ಅವಳಿಗೆ ಹೆಂಗಿರ್ತದೆ, ಅಕ್ಕಪಕ್ಕದವರೆಲ್ಲ ಹಿಡ್ಕೊಂಡು ಎಳಿತಿರ್ತಾರೆ, ಆ ಒಂದು ತರ ಇದ್ ಮಾಡ್ತಾರಲ್ಲಪ್ಪ, ಅದೊಂದು ತಡ್ಕೊಳಕ್ ಆಗಲ್ಲ ಅದನ್ನ. ಈ ಹೀರೋ ಹುಡುಗರಿಗಾದ್ರೆ ಹುಡುಗರಿಗೆ ನುಗ್ಬಿಡ್ಬೋದು, ಮಾಡ್ಬಿಡ್ಬೋದು ಅಂತಿರ್ತಾರೆ, ಆದ್ರೆ ಚಾನ್ಸ್ ಸಿಗೋರ್ಗು ಅವ್ರಿಗೆ ಎಷ್ಟು ಕಷ್ಟ. ಹೌದು ಹೌದು, ಹುಡುಗಿಯರಿಗೆ ಸಿಕ್ಕ ಮೇಲೆ ಅಲ್ಲಿ ನಿಭಾಯಿಸೋದ್ ಕಷ್ಟ. ಹೌದು ಹೌದು, ಎರಡು ಐತೆ. ಅದು ಇಷ್ಟ ಆಯ್ತು ಚೆನ್ನಾಗಿ ನನಗೆ, ಅದು ಚೆನ್ನಾಗಿ ತೋರ್ಸೋರು ಇದ್ರಲ್ಲಿ. ಓಕೆ, ಅದನ್ನ ಮಾಡಕ್ ಬಿಟ್ಟಿರಲ್ಲ, ಕೊನೆಗೆ ಅವಯ್ಯ ಪರಿವರ್ತನೆ ಆಗ್ಬಿಡ್ತಾರಲ್ಲ. ಹೌದು ಹೌದು, ಆಕ್ಚುಲಿ ಅದನ್ನೇ ನಾವು ಇವತ್ತಿಗೂ ಸಹಿತ ಆ ಪ್ರಾಬ್ಲಮ್ ನೋಡ್ತಾ ಇದೀವಲ್ವಾ ಎಲ್ಲ ಕಡೆ. ಮಗು ಹುಡ್ತಿದಂಗೆ ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ನನ್ನ ಮಗ ಡಾಕ್ಟರ್ ಆಗ್ತಾನೆ ಅಂತೆಲ್ಲ ಫಿಕ್ಸ್ ಆಗ್ಬಿಡ್ತಾರೆ. ಸೊ ಅವರಲ್ಲಿ ಏನಿರುತ್ತೆ, ಮಗುನಲ್ಲಿ ಏನಿರುತ್ತೆ, ಅದು ಟ್ಯಾಲೆಂಟ್ ಏನಿರುತ್ತೆ, ಅದನ್ನ ಗುರುತಿಸಿ ಬೆಳೆಸ್ಬೇಕಾಗಿರೋದು. ಸೊ ಅದನ್ನು ಕೂಡ ಮಾತಾಡ್ತಾರೆ ಈ ವಿಷಯ, ಈ ಫಿಲಮ್ಮು ಅದನ್ನು ಕೂಡ ತೋರಿಸುತ್ತೆ ನೀವು ಹೇಳ್ದಂಗೆ. ಸೊ ಒಟ್ಟಾರೆ ಒಂದು ರೀತಿನಲ್ಲಿ ಮೇಲ್ನೋಟಕ್ಕೆ ಎಂಟರ್ಟೈನರ್ ಅಂತ ಕಾಣಿಸಿದ್ರು ಒಂದಷ್ಟು ಒಳ್ಳೆ ಮೆಸೇಜ್ಗಳಿದಾವೆ ಸಿನಿಮಾದಲ್ಲಿ. ಬಟ್ ಆದ್ರೆ ಎಂಟರ್ಟೈನ್ಮೆಂಟ್ ಅಂತ ಮೋಸ ಇಲ್ಲ, ಸಖತ್ ಮಜಾ ಬರ್ತದೆ ನೋಡ್ತಾ ಇದ್ರೆ. ಓಕೆ, ಅಂದ್ರೆ ಯಾವ್ಯಾವ ಪಾಯಿಂಟ್ ಅಲ್ಲಿ ನಿಮಗೆ ಮಜಾ ಅಂತ ಅನ್ಸಿದ್ದು ಸಿನಿಮಾ? ಒಂದು ಅವ್ರು ಹುಡುಗಿಯಾಗಿ ಕನ್ವರ್ಟ್ ಆಗೋದು ಆಯ್ತಾ, ಅದಾದ್ಮೇಲೆ ಅವರು ಇದಿರ್ತದಲ್ಲ, ಈಗ ಸಿಚುವೇಶನ್ಗಳು ಬರ್ತದಲ್ಲ, ಕಷ್ಟ ಸಿಚುವೇಶನ್ಗಳು. ಇವಾಗ ಅಲ್ಲಿ ಇವ್ರು ಅಪ್ಪ ಅಮ್ಮನ ಫೋನ್ ಮಾಡ್ತಾರೆ, ಹುಡುಗಿನೂ ಫೋನ್ ಮಾಡ್ತಾಳೆ, ಅಯ್ಯೋ ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಮೀಸೆ ಕಟ್ಟಾಗೆಲ್ಲ ಇದಾಕ ಬಿಡ್ತಾನಲ್ಲ ಶೇವಿಂಗ್ ಸ್ಕ್ರೀಮು, ಅದು ಸಖತ್ ಮಜಾ ಬಂತು. ಆಮೇಲೆ ಅವ್ನು ಪರದಾಡ್ತಿರ್ತಾನಲ್ಲ, ಈಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಅದೇ ಮಜಾ. ಈಗ ಆ ಕಡೆಯಿಂದ ಡೈರೆಕ್ಟರ್ ಬರ್ತಾವನೆ, ಈ ಕಡೆಯಿಂದ ಹೀರೋಯಿನ್ ಬರ್ತಾವಳೆ, ಇಬ್ರು ನಾನು ಹೆಂಗ್ ತೋರಿಸ್ಕೊಳ್ಳಿ ಅಂತ, ಅದು ಸಖತ್ ಮಜಾ ಕೊಡ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಬರ್ತಾಳಲ್ಲ, ಸೂಪರ್ ಕ್ಯಾರೆಕ್ಟರ್. ಹೌದು, ಅಲ್ಲ ಆಲ್ಮೋಸ್ಟ್ ಇದಕ್ಕೆ ಎಲ್ಲಾ ಕಡೆನೂ ರಿಯಾಕ್ಟ್ ಮಾಡ್ತಿದಾರೆ ಜನ. ಮೈನ್ ರೀಸನ್ ಏನು ಅಂತಂದ್ರೆ ಇತ್ತೀಚಿನ ಡೇಸ್ ಅಲ್ಲಿ ಕಾಮಿಡಿ ಸಿನಿಮಾಗಳೇ ಇಲ್ವಲ್ಲ. ಹೌದು, ಸೊ ಎಲ್ಲ ಬರೀ ಆಕ್ಷನ್ ಸಿನಿಮಾಗಳನ್ನ ನೋಡಿ 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 ಜನಕ್ಕೆ ಬೋರ್ ಆಗ್ಬಿಡಿತ್ತು. ಇವ್ರ ಮಧ್ಯಾಹ್ನ ಬಂದಿರೋದು ಒಂದು ಒಳ್ಳೆ ಕಾಮಿಡಿ ಫಿಲಮ್. ಸೊ ಜನಕ್ಕೊಂದು ಒಳ್ಳೆ ರಿಫ್ರೆಶ್ ತರ ಅಂತ ಅನಿಸ್ತೈತೆ. ಬಟ್ ಆದ್ರೆ ಒಂದ್ ಮೆಚ್ಚಬೇಕಾಗಿದ್ದೇನು ಅಂತಂದ್ರೆ ಈ ಕಾಮಿಡಿ ಹಿಂದೆ, ಈಗ ಕಾಮಿಡಿ ಸಿನಿಮಾಗಳು ಹಿಂದೆನೂ ಬರ್ತಿದ್ವು. ಒಳಗಿನಲ್ಲಿರೋ ಡೈರೆಕ್ಟ್ರೇ ಸಿನಿಮಾದ ನಿಜವಾದ ಡೈರೆಕ್ಟರ್ ಆಗಿರೋದು, ಅದು ದೊಡ್ಡ ಕಾಮಿಡಿ ಅದು. ಮಧುಚಂದ್ರ ಸರ್. ಅಯ್ಯೋ ಹೌದು ಹೌದು. ಮತ್ತೆ ಇನ್ನೇನ್ ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಅಂದ್ರೆ ಸಂಭಾಷಣೆ, ಸಾಂಗ್ಸು, ಮಾತುಗಳು. ಸಾಂಗ್ಸ್ ಚೆನ್ನಾಗಿದೆ, ಸಾಂಗ್ಗಳು ಚೆನ್ನಾಗಿದೆ. ಓಕೆ, ಮತ್ತೆ ಮಾತೈತಲ್ಲ, ಯಾವ್ದು ಬೇಕು ಅಂತ ತುರ್ಕಿಲ್ಲ, ಎಲ್ಲ ಸರಾಗ ಹೋಗಿ ಬಂದಂಗೆ ಐತೆ ಮಾತುಗಳು. ಸಿಚುವೇಶನ್ ತಕ್ಕಂಗೆ ಏನ್ ಆಯ್ತದ ಮಾತುಗಳು ಹಂಗೆ ಐತೆ. ಹಾಡುಗಳು ಚೆನ್ನಾಯ್ತಲ್ಲ.
Okay. 3 ಸಾಂಗ್ ಐತೆ, ಹ್ಮ್ ಬ್ಯೂಟಿಫುಲ್ ಆಗೈತೆ 5ನೇ ಸಾಂಗ್. ಓಕೆ ಹಂಗೆ ಅದು ಹೌದು. ಸಿಚುವೇಶನ್ ಅಲ್ಲಿ ಮಾತು ಬಂದಾಗ್ಲೇನೆ ಅದು ನ್ಯಾಚುರಲ್ ಆಗಿ ಆಡೋದಲ್ವಾ, Correct. ಇಲ್ಲ ಅಂತಂದ್ರೆ ಒಂಥರ ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ ಅದು. ಸೊ ಈ ಸಿನಿಮಾ ಪ್ಲಸ್ ಪಾಯಿಂಟೇ ಅದು, ಎಲ್ಲ ನ್ಯಾಚುರಲ್ ಆಗಿ ಮಾತಾಡೋದಂಗಿರೋದೇನೆ ಇರೋದು ಈ ಹಾ. ಸಿನಿಮಾದಲ್ಲಿ ನಾವು ಅಬ್ಸರ್ವ್ ಮಾಡೋದಂಗೆ. ಓಕೆ, ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು. ಈಗ ನಾವು ರಾಣಿ ಮೂವಿ ನೋಡ್ಕೊಂಡು ಬಂದು, ನಾನು ನಿಮಗೆ ಇಷ್ಟೊತ್ತು ತೋರಿಸಿದ್ದೆಲ್ಲ ರಾಣಿ ಮೂವಿ ಬಗ್ಗೆ, ರಾಣಿ ಮೂವಿ ರಿವ್ಯೂಗಳನ್ನ ಹೇಳಿದೆ. ನೀವು ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ರಾಣಿ ಮೂವಿನ ನೋಡಿ. ಅದೇ ರೀತಿ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.